ಶ್ರೀ ಆದ್ಯನ್ ಲ್ಯಾಂಡ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಬಂದಿದ್ದೀವಿ. ಆರ್ಡರ್ ಮಾಡಿದ್ದೀವಿ, ಏನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ಬಂದು ಆದಿ ಫುಲ್ ಟಯರ್ಡ್ ಆಗಿದ್ದಾರೆ, ಹಂಗೆ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಹೋಟೆಲ್ ಬಂದು ಈ ಥರ ಇದೆ, ಚೆನ್ನಾಗಿದೆ. ಫಸ್ಟು ಒಂದು ಮಂಚು ಸೂಪ್ ಆರ್ಡರ್ ಮಾಡಿದ್ದೆ, ಅದು ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ಚಿಕನ್ ಟಿಕ್ಕಾ ಸಾಕು, ಪೆಪ್ಪರ್ ಚಿಕನ್ ಡ್ರೈ ಇದೆ. ಹಾಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ, ನಾನು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಚಿಕನ್ ಟಿಕ್ಕಾ ಚೆನ್ನಾಗಿದೆ. ಮಟನ್ ಬಿರಿಯಾನಿ, ಹೈದ್ರಾಬಾದಿ ಮಟನ್ ಬಿರಿಯಾನಿ ಎಲ್ಲ ತಿನ್ನೋಕ್ಕಾಗಿಲ್ಲ, ಪಾರ್ಸಲ್ ಮಾಡ್ಕೊಂಡಿದ್ದೀವಿ. ಏನಪ್ಪ ಇಷ್ಟೆಲ್ಲ ತಿಂದ್ರಾ ಅಂತ ಅಂದ್ಕೋಬೇಡಿ, ಪಾರ್ಸಲ್ ತೊಗೊಂಡಿದ್ದೀವಿ. ಫೈನಲಿ ಊಟ ಎಲ್ಲ ಆಯಿತು, ಹೊರಟ್ವಿ. ಅದು ಹೆಂಗಿತ್ತು ಊಟ? ಸೂಪರ್ ಆಗಿತ್ತು, ತಿನ್ನೋಕ್ಕಾಗಿಲ್ಲ, ಎಲ್ಲನೂ ಪಾರ್ಸಲ್ ತೊಗೊಂಡಿದ್ದೀವಿ. ಹೆವಿ ಆಯಿತು, ಸುಮ್ಮನೆ ಆರ್ಡರ್ ಮಾಡಿದಷ್ಟೇ. ಒಂದು ಮಟನ್ ಬಿರಿಯಾನಿ ಆ್ಯಂಡ್ ತಿಳ್ಕೊಳ್ಳಿ, ಹೈದ್ರಾಬಾದಿಗೆ ಬಂದರೆ ನೀವು ಹೈದ್ರಾಬಾದ್ ಒಂದೇ ಬಿರಿಯಾನಿ ತಗೊಳ್ಳಿ. ಯಾವಾಗಲೂ ಎರಡು ಬಿರಿಯಾನಿ ತಗೊಂಡು ಹೇಳಿದ್ವಾ, ಅವನು 2 ಬಿರಿಯಾನಿ ಬೇಡಿ, ನೀವು ಇಬ್ಬರೇ ಅಲ್ವಾ ಒಂದೇ ಬಿರಿಯಾನಿ ತಗೊಂಡ ಸಪ್ಲೈಯರು. ಒಂದು ಬಿರಿಯಾನಿನೇ ತಿನ್ನೋಕ್ಕಾಗಲಿಲ್ಲ ನಮಗೆ, ಅದನ್ನು ಪಾರ್ಸಲ್ ಎತ್ಕೊಂಡು ಬಂದಿದ್ದೀವಿ. ಚಿಕನ್ ಪೆಪ್ಪರ್ ಚಿಕನ್ ಕೂಡ ಪಾರ್ಸಲ್ ನಾನು ಬೇಡ ಅಂದ ಇವಳಿಗೆ. ಪೆಪ್ಪರ್ ಚಿಕನ್ ನಾನು ಡ್ರೈ ಅಂತ ಅನ್ಕೊಂಡಿರ್ಲಿಲ್ಲ, ನಾರ್ಮಲ್ ಆಗಿ ಅಂತ ಅನ್ಕೊಂಡೆ. ಕಬಾಬ್ ತರ ಮಾಡಿ ಅದ್ರ ಮೇಲೆ ಪೆಪ್ಪರ್ ಹೊಂದಿಸ್ಬಿಟ್ಟಿದ್ದಾರೆ, ಚೆನ್ನಾಗಿರ್ಲಿಲ್ಲ. ಇನ್ನೇನು ಮಾಡೋದು, ವೇಸ್ಟ್ ಮಾಡೋಕೆ ಮನಸ್ಸಿರ್ಲಿಲ್ಲ. ಎತ್ಕೊಂಡು ಬಂದಿದ್ದೀವಿ. ಯಾವಾಗಾದ್ರೂ ಆದಿಗೆ ಟೀ ಸ್ನ್ಯಾಕ್ಸ್ ಅಂತ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಹೈದ್ರಾಬಾದ್ ORR ರಿಂಗ್ ರೋಡು. ಇವಾಗ ಜಸ್ಟ್ ಹೈದ್ರಾಬಾದ್ ರೀಚ್ ಆದ, ಡೆಲ್ಲಿಯಿಂದ ಬಂದ್ವಲ್ಲ, ಹೈದ್ರಾಬಾದ್ ರೀಚ್ ಆಗಿದ್ದೀವಿ. ಇದು ರಿಂಗ್ ರೋಡ್ ನೋಡಿ, 10 ಲೈನ್ ರೋಡ್ ಇದು. ಇದು ಶಂಷಾಬಾದ್ ಕನೆಕ್ಟ್ ಆಗುತ್ತೆ ಬೆಂಗಳೂರು ರೋಡ್ಗೆ. ORR ರಿಂಗ್ ರೋಡ್ ಅಂತ ಹೇಳ್ತಾರೆ. 10 ಲೈನ್ ಇದೆ ಇದು ರೋಡು, 10 ಲೈನ್ ರೋಡ್ ಇದೆ. ಆ ಕಡೆ 10 ಲೈನ್, ಈ ಕಡೆ 10 ಲೈನು. ಸುತ್ತ ಹೈದ್ರಾಬಾದ್ ಇದೆ. ಇದು ಅಲ್ಲಲ್ಲೇ ಎಕ್ಸಿಟ್ ಇದೆ, ಮುಂಬೈ ಎಕ್ಸಿಟ್ ಇದೆ, ವಿಜಯವಾಡ ಎಕ್ಸಿಟ್ ಇದೆ, ಕರೀಂನಗರ್ಗೆ ಎಕ್ಸಿಟ್ ಇದೆ, ತುಂಬ ಎಕ್ಸಿಟ್ ಇದೆ, ತುಂಬ ಕಡೆಗೆ ಎಕ್ಸಿಟ್ ಇದೆ. ಇದು ಏರ್ಪೋರ್ಟ್ಗೂ ಎಕ್ಸಿಟ್ ಇದೆ, ಮತ್ತು ನಮ್ಮ ಬೆಂಗಳೂರಿಗೂ ಎಕ್ಸಿಟ್ ಇದೆ, ವಿಜಯವಾಡ, ಕಡಪ ಅದಕ್ಕೆಲ್ಲ ಹೋಗುತ್ತೆ. ಇದು ಶ್ರೀಶೈಲ ಎಲ್ಲದಕ್ಕೂ ಅಲ್ಲಲ್ಲೇ ಎಕ್ಸಿಟ್ಟು. ಮುಂಬೈ ಎಲ್ಲದಕ್ಕೂ ಇದೇ ಎಕ್ಸಿಟ್ ರೋಡು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಈ ರೋಡು. ನಮ್ಮ ಬೆಂಗಳೂರಿಗೆ ಇದೇ ಥರದ ಒಂದು ರೋಡ್ ಬರಬೇಕು ಅಂತ ನಮ್ಗೆ ಆಸೆ. ಬನ್ನಿ ನೋಡಿ, ಮಿನಿಮಮ್ 50 ಕಿಲೋಮೀಟರ್ ಇದೆ ಈ ರೋಡು. ಇದು ಹೈಟೆಕ್ ಸಿಟಿ, ಹೈದ್ರಾಬಾದಲ್ಲಿ ಹೈಟೆಕ್ ಸಿಟಿ ಅಂತ ನೋಡಿ. ಅಪಾರ್ಟ್ಮೆಂಟ್ಗಳು ಇದು ಹೊಸ ರೋಡಲ್ಲಿ ಓಪನ್ ಆಗಿರೋಂಥದ್ದು. ನೋಡೋ ಥರ ಫಾರಿನ್ ನೋಡ್ದಂಗೆ ಆಗುತ್ತೆ ಇದು ನೋಡೋಕ್ಕೆ. ಫುಲ್ ಖುಷಿ ಆಗುತ್ತೆ ರಿಂಗ್ ರೋಡನ್ನು ನೋಡಿದ್ರೆ. ನಮ್ಮ ಮೈಸೂರು ಫುಲ್ ಖುಷಿಯಲ್ಲಿ, ಇವು ಹೆಂಗದೆ ಆದಿ, ಹೆಂಗದೆ ಆದಿ ಅಂತ ಏನು ಫುಲ್ ಖುಷಿ ಪಡ್ತಾಯಿದ್ರು. ಅದಕ್ಕೆ ಒಂದು ವಿಡಿಯೋ ಮಾಡೋ ಹೋಗಿ ಒಂದು ಹಾಕೋಣ ಅಂತ ಹೇಳಿ ಹಾಕ್ತೇವೆ. ಅವ್ರು ಅಲ್ಲಿಂದ ವಿಡಿಯೋ ಮಾಡಲಿಲ್ಲ, ಇಲ್ಲಿ ಲಾಸ್ಟಲ್ಲಿ ಮಾಡಿದೆ. ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಟೌನರ್ ಮಾತಾಡ್ತಾ ಇದ್ದೀನಿ. ಏನಕ್ಕೆಪ್ಪ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಂದು ಡೆಲ್ಲಿ ಟ್ರಿಪ್ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಪೆನ್ಕೊಂಡ ಹತ್ರ ಬಂದಿದ್ದೀನಿ. ಅದು ಹೈದ್ರಾಬಾದ್ ಮೇಲೆ ಬಂದ್ವಿ. ಏನೇನು 1 ಅವರ್ 2 ಅವರ್ ಬೆಂಗಳೂರು ರೀಚ್ ಆಗ್ತಾ ಇದ್ದೀನಿ. ಅದಕ್ಕೆ ಟ್ರಿಪ್ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮೈಸೂರು ಇವತ್ತು ಬ್ಲಾಗ್ ಮಾಡಿದ್ದಾಳೆ. ಅವಳನ್ನ ಹಿಂಸೆ ನಾನು ಗಾಡಿ ಓಡಿಸ್ತಾ ಇದ್ನಲ್ಲ, ಅದಕ್ಕೆ ಅವಳನ್ನ ಹಿಂಸೆ ಮಾಡಿಸಿ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ವೈಫ್ದು ಯಾವ ಥರ ಮೈಸು ಯಾವ ಥರ ಬ್ಲಾಗ್ ಮಾಡಿದ್ದಾಳೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೋಡಿ, ಅವಳು ಫುಲ್ ಮಲ್ಕೊಬಿಟ್ಟಿದ್ದಾಳೆ, ಇವಾಗ ಮಲ್ಕೊಂಡಿದ್ದಾಳೆ. ನಾನಿವಾಗ ಎಲ್ಲಿ ಈಗ ಹತ್ತತ್ರ ಪೆನ್ಕೊಂಡ ಕಿಯಾ ಪ್ಲ್ಯಾಂಟ್ ಇದೆಯಲ್ಲ, ಅಲ್ಲೇ ಬಂದಿದ್ದೀನಿ. ನನ್ನ ಟ್ರಿಪ್ಪ ನಾನು ಇವತ್ತಿಗೆ ಡೆಲ್ಲಿ ಟ್ರಿಪ್ಪು ನಾನು ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ವಿಡಿಯೋ ಎಲ್ಲನೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.